ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 18 ಎಕರೆ ಲ್ಯಾಂಡ್ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ತಾವು ನೋಡ್ತಾ ಇದ್ದೀರಾ. ಪ್ಯೂರ್ ರೆಡ್ ಸಾಯಿಲ್ ಫೆನ್ಸಿಂಗ್ ಎಲ್ಲ ಆಗಿದೆ. ಇವಾಗ ಗೇಟು ರೆಡಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ತುಂಬ ಚೆನ್ನಾಗಿದೆ. ನಾವೀಗ ನೋಡ್ತೀವಲ್ಲ, ಇದೊಂದು 2-2.5 ಎಕರೆ ಅಷ್ಟೇ ಖಾಲಿ ಬಿಟ್ಕೊಂಡಿರೋದು. ಇನ್ನು ಪ್ರತಿಯೊಂದು ಕೂಡ ಇಲ್ಲಿ ಕಲ್ಟಿವೇಷನ್ ಲ್ಯಾಂಡ್ಗಳಾಗಿದ್ದಾವೆ ಸ್ನೇಹಿತರೆ. ನಮಗೆ ಇಲ್ಲಿ ಹೆಬ್ಬೇವು, ಟೀಕು, ತೆಂಗು ಇವುಗಳನ್ನ ಹಾಕ್ಕೊಂಡಿದ್ದಾರೆ. 1-2 ಎಕರೆ ಹೆಬ್ಬೇವು, ತುರ್ಬೇವು, ಸೀಬೇವು ಅಂತ 3 ಥರದ ಮರಗಳನ್ನ ಹಾಕಿದ್ದಾರೆ. 3 ಕೂಡ ನಿಮಗೆ ಇದಕ್ಕೆ ಹೋಗುತ್ತೆ, ಫ್ಲೇವುಡ್ಗಳಿಗೆ ಹೋಗುತ್ತೆ ಸ್ನೇಹಿತರೆ. ಜಾಗ ನೋಡಿ, ಒಳ್ಳೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದೆಲ್ಲ ರನ್ನಿಂಗ್ ಕಲ್ಟಿವೇಷನ್ ಇತ್ತು. ಈಗ ಅವರು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮಾರಬೇಕು ಅನ್ನೋ ಉದ್ದೇಶದಲ್ಲಿ ಅವರೀಗ ಕೊಡ್ತಾಯಿದ್ದಾರೆ. ಈಗ ನಮಗೆ ಈ ಲ್ಯಾಂಡ್ಲಿ ನಮಗೆ ಆಲ್ಮೋಸ್ಟ್ ಇನ್ಕಮ್ ಇದ್ದಾವೆ ಸ್ನೇಹಿತರೆ. ಬರಬೇಕು, ಕಾಯಬೇಕು, ಈಗ ಸಸಿಗಳು ಅನ್ನೋ ಪರಿಸ್ಥಿತಿ ಅಲ್ಲ. ಆಲ್ಮೋಸ್ಟ್ ಇನ್ಕಮ್ ಇದ್ದಾವೆ. 18 ಎಕರೆಯಲ್ಲಿ 10 ಎಕರೆ ಬರೀ ತೆಂಗಿನ ತೋಟನೇ ಮಾಡಿದ್ದಾರೆ ಅವರು. 10 ಎಕರೆ ನಮಗೆ ತೆಂಗಿನ ತೋಟನೇ ಮಾಡಿದ್ದಾರೆ ಸ್ನೇಹಿತರೆ. ಆಮೇಲೆ ನಾವುಗಳು ಇರೋಕ್ಕೂ ಕೂಡ ಓನರ್ಗೆ ಅಂದ್ಬಿಟ್ಟು ಒಂದು ಹಂಚಿನ ಮನೆ ಇದೆ. ತಾರಸಿ ಮನೆಗಳ ಕಾಮನ್ನಾಗಿ ನೋಡಿರ್ತೀವಿ. ಅವುಗಳಲ್ಲಿ ನಾವು ಇರಬೇಕು ಅಂದರೆ ಬೇಸಿಗೆಯಲ್ಲಿ ತುಂಬ ಹಿಂಸೆ ಆಗುತ್ತೆ, ಚಳಿಗಾಲಕ್ಕೆ ಒಂದು ಪಕ್ಷ ಹೊಂದ್ಕೋಬೋದು. ಆದರೆ ಈ ಹಂಚಿನ ಮನೆ ಹಂಗಲ್ಲ. ನಮ್ಗೆ ಯಾವುದೇ ಕಾಲದಲ್ಲಾದ್ರೂ ಒಳ್ಳೆ ಬೆಳಕು, ಒಳ್ಳೆ ಗಾಳಿ, ಮನಸ್ಸಿಗೆ ಒಳ್ಳೆ ಪರಿಸರ ಕೊಡುವಂಥದ್ದೇ ನಮ್ಮ ಹಂಚಿನ ಮನೆಗಳು. ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಸರಿ, ಇದು ಮಾಡಲಿಕ್ಕೂ ಸರಿ. ಇದೆಲ್ಲ ನಿಮಗೆ ಹೇಳಿದಲ್ಲ, ತುರ್ಬೇವನ್ನ ಮರಗಳು ಒಂದು 2 ಎಕರೆಗೆ ಹಾಕಿದರೆ ಇವೆಲ್ಲ ಫ್ಲೈವುಡ್ಗೆ ಹೋಗುವಂಥ ಮರಗಳಿವೆಲ್ಲ. ಲ್ಯಾಂಡ್ನವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಲ್ಯಾಂಡ್ನವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜಾಗ ಅಷ್ಟೇ ಚೆನ್ನಾಗಿದೆ. ಒಂದು ಕೃಷಿ ಹೊಂಡ ಇದೆ, 4 ರನ್ನಿಂಗ್ ಬೋರ್ವೆಲ್ ಇದೆ ಸ್ನೇಹಿತರೆ. ಇದರಲ್ಲಿ 4 ರನ್ನಿಂಗ್ ಬೋರ್ವೆಲ್ ಇದೆ. ಓನರ್ ಮನೆ ಕೂಡ ಇದೆ ಇದರಲ್ಲಿ. ಸುತ್ತಮುತ್ತ ನೋಡಿ, ಇರಲಿಕ್ಕೆ ಒಂದು ವಾಸ ಮಾಡಲಿಕ್ಕೆ ಮನೆ ತುಂಬ ಚೆನ್ನಾಗಿದೆ. ಆಮೇಲೆ ತೆಂಗು, ಒಳ್ಳೆ ಇಳುವರಿ ಕೊಡುವಂಥ ತೆಂಗಿನ ಮರಗಳು ನಮಗೀಗ ಆಲ್ಮೋಸ್ಟ್ ನಮಗೆ ಇಳುವರಿ ಬರ್ತಾಯಿದ್ದಾವೆ. ಇದರಲ್ಲಿ ನಾವು 1 ಎಕರೆಗೆ ಮಿನಿಮಮ್ 60 ಗಿಡಗಳನ್ನ ಹಾಕ್ತಾರೆ. ನಾವು ಮಿನಿಮಮ್ 50 ಲೆಕ್ಕ ಹಾಕೊಳ್ಳೋಣ. 10 ಎಕರೆಗೆ 500 ಗಿಡಗಳಾಯಿತು. ಒಂದು ಮರಕ್ಕೆ ಮಿನಿಮಮ್ 50 ಎಳ್ನೀರು ಕಟ್ಕೊಳ್ಳೋಣ ಸ್ನೇಹಿತರೆ. ಅಂದರೆ 500 ಮರಗಳಿಗೆ ಎಷ್ಟಾಯ್ತು ಕೌಂಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಎಳ್ನೀರಿಗೆ ನೋಡಿ, ಎಳ್ನೀರು ಮರದಲ್ಲಿ ಎಷ್ಟು ಗೊಂಚಲು ತುಂಬ್ಕೊಂಡಿದ್ದಾವೆ ಅಂತ ಆದರೆ ಅಂದಾಜಿಗೆ ನಾನು ಹೇಳ್ತಿರೋದು. ಅದನ್ನು ವರ್ಷದಲ್ಲಿ 4 ಬಾರಿ ಕೇಳ್ತಾರೆ. ಒಂದು ಎಳ್ನೀರಿಗೆ 25 ರೂಪಾಯಿ. ಹಿಂಗೆ ಬಂದು ಅವರೇ ಕಿತ್ಕೊಂಡು ಹೋಗೋದು. ಇಲ್ಲಿ ಯಾರು ಕೂಡ ಓನರ್ಗಳು ಕಿತ್ಕೊಡಲ್ಲ. ಲೆಕ್ಕ ಒಂದು ಮಾಡಿಕೊಂಡ್ರೆ ಸಾಕು. ವರ್ಷದಲ್ಲಿ 4 ಬಾರಿ ಎಳ್ನೀರನ್ನ ಕೊಯ್ತಾರೆ. ಆದರೆ ನಮ್ಗೆ ಇಲ್ಲಿ ಆಲ್ಮೋಸ್ಟ್ ಈಗ ಇನ್ಕಮ್ ಇದೆ ಅನ್ನೋ ಒಂದು ಉದ್ದೇಶ. ಈ ಅಡಿಕೆ ಮರ ಮಧ್ಯದಲ್ಲೂ ಕೂಡ ನಮಗೆ ಅಡಿಕೆ ಸಸಿಗಳನ್ನು ಕೂಡ ಹಾಕಿದ್ದಾರೆ. ಯಾವಾಗಲೂ ಅಡಿಕೆ ಸಸಿಗಳನ್ನು ನೆರಳಲ್ಲಿ ಬೆಳೆದಷ್ಟು ತುಂಬ ಅನುಕೂಲವಾಗಿರುತ್ತೆ, ಚೆನ್ನಾಗಿರುತ್ತೆ, ಬೆಳೆನೂ ಕೂಡ ಚೆನ್ನಾಗಿ ಬರುತ್ತೆ, ಇಳುವರಿ ಕೂಡ ಅದು ಬೆಳೆ ತನಕ ಕಷ್ಟ. ಬಂದಮೇಲೆ ಅಡಿಕೆ ಕೂಡ ನಮಗೆ ಇನ್ಕಮ್ಮೇ ತುಂಬ ಚೆನ್ನಾಗಿದೆ. ನೆರಳಿ ಬೆಳೆದಷ್ಟು ಅದಾದಷ್ಟು ನಮಗೆ ಇನ್ಕಮ್ ಕೊಡುತ್ತೆ. ಇದಕ್ಕೆ ಇವರು ಜಮೀಲಿ ಬಿಟ್ಕೊಂಡಿರುವಂತಹ ದಾರಿ. ಇವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಬಿಟ್ಕೊಂಡಿರುವಂತಹ ಒಂದು ದಾರಿ. ಕ್ಲೀನಾಗಿ ತೋಟ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ನೀಟ್ನೆಸ್ ಆಗಿದೆ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 180 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 180 ಆಗುತ್ತೆ, ಮೈಸೂರಿಗೆ 60 ಆಗುತ್ತೆ. ಇದು ಡಿಸ್ಟಿಕ್ ಟು ತಾಲೂಕಿಗೆ ಹೋಗಬೇಕಾದ್ರೆ
ಎನ್ ಎಚ್ಚಿಂದ ನಿಮಗೆ 7 ಕಿಲೋಮೀಟ್ರ್ ಆಗುತ್ತೆ ಇದು ಲ್ಯಾಂಡು. ವಿಲೇಜಿಂದ 2 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ 30 ಫೀಟ್ ರೋಡ್, ಮೆಟ್ಲಿಂಗ್ ರೋಡ್, ನಿಮಗೆ ಮಡ್ ರೋಡಲ್ಲ, ಮೆಟ್ಲಿಂಗ್ ರೋಡ್, ಜಲ್ಲಿಗಳು ಹಾಕಿ ಮಾಡಿರುವಂತಹ ಒಂದು ರಸ್ತೆ ನೋಡಿ. ಒಳ್ಳೆ ಇನ್ಕಮ್ ಇದೆ, ಒಳ್ಳೆ ಆದಾಯ ಇದೆ, ಲ್ಯಾಂಡು ಕೂಡ ತುಂಬ ಫ್ಲ್ಯಾಟಾಗಿದೆ. ಇದಕ್ಕೆ 2 ಕಡೆ ರಸ್ತೆ ಬರುತ್ತೆ ಸ್ನೇಹಿತರೆ. ನಾವು 2 ಕಡೆಯಿಂದ ಎಂಟ್ರೆನ್ಸ್ ಆಗ್ಬೋದು ಇದಕ್ಕೆ. ಇದನ್ನು ನಾವು ಒಬ್ಬರು ಕೊಂಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ ಇಬ್ಬರು ಸೇರಿ ತಗೋಬೋದು, ಅಂದರೆ 4 ಜನ ಸೇರಿ ತಗೋಬೋದು. 4.25 ಎಕರೆ ಹಂಗೆ 4 ಜನ ಸೇರಿ ಇದನ್ನು ಡಿವೈಡ್ ಮಾಡಿ ತಗೊಳ್ಬೋದು. ಏಕೆಂದರೆ ಕೆಲವರು ಹುಡುಕ್ತಾ ಇರ್ತಾರೆ, ನಾವು 4 ಜನ ಇದ್ದೀವಿ, ಒಂದೇ ಕಡೆ ಬೇಕು ಅಂತ. ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಇವ್ರು ರೈಟು ಇನ್ಕಮ್ ಇರೋದ್ರಿಂದ ಇವರೊಂದು ಎಕರೆಗೆ 45 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅವ್ರು 45 ಲಕ್ಷ ಹೇಳ್ಕೊಳ್ಳಿ, ನಾವು ನೇರ ಓನರ್ ಜೊತೆ ಮಾತಾಡೋಣ. ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡೋಣ. ನೇರ ಓನರ್ ಜೊತೆ ಮಾತಾಡೋಣ. ಒಬ್ಬರದೇ ಲ್ಯಾಂಡ್ ಸ್ನೇಹಿತರೆ, ಇದು ಒಬ್ಬರದೇ ಲ್ಯಾಂಡ್ ಆಗಿರೋದ್ರಿಂದ ನಮಗೆ ಸಮಸ್ಯೆ ಇಲ್ಲ. ಜಾಗ ನೋಡಿ, ಸುತ್ತಲಾರ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಪ್ರಕೃತಿ. ಪ್ರತಿಯೊಬ್ಬರು ಕೂಡ ಅಷ್ಟೇ. ಇಷ್ಟು ವಾತಾವರಣ ಇದ್ದಾಗ ಯಾರಿಗೆ ಬೇಡ ಅನಿಸುತ್ತೆ? ಈ ಥರ ಜಾಗದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಓಡಾಡಿಕೊಂಡು ಆರಾಮಾಗಿ ಹೆಲ್ತಿಯಾಗಿ ತಿರುಗಾಡ್ಕೊಂಡಿದ್ರೆ ಅವನಿಗೆ ಎಷ್ಟು ಸಂತೋಷ ಆಗುತ್ತೆ. ನಿಮಗೆ ನೋಡಿ, ಪ್ರಕೃತಿಗೂ ಮನುಷ್ಯನಿಗೂ ಎಂಥ ನಂಟಿದೆ ಅಂತ. ಮಣ್ಣು ನೋಡಿ, ಎಷ್ಟು ಪ್ಯೂರ್ ರೆಡ್ ಸಾಯಿಲ್, ಕುಂಕುಮ ಇದ್ದಂಗಿದೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ಅಷ್ಟೇ. ಅವ್ರು ಹೇಳೋ ರೈಟ್ ಇವತ್ತು ಖಾಲಿ ಭೂಮಿಗಳಿಗೆ 40-50 ಅಂತ ಹೇಳ್ಕೊಂಡು ತುಂಬ ಜಾಸ್ತಿ ರೇಟ್ಗಳಾಗಿದ್ದಾವೆ. ಇನ್ನು ಮುಂದಕ್ಕೆ ನಿಜವಾಗ್ಲೂ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡೋದು ತುಂಬ ಕಷ್ಟ ಇದ್ದಾವೆ. ನಾವು ಈ ಲ್ಯಾಂಡ್ ಏನೇ ಆಗಿರಲಿ ಹೇಳಿದ್ರಲ್ಲ, ನಾವು ನಮ್ಮ ಕೈಯಿಂದ ಈಗ ಖರ್ಚು ಮಾಡೋಂಥ ಪ್ರಮೇಯ ಇಲ್ಲ. ನಾವು ತಗೊಂಡ್ರೆ ಆಲ್ಮೋಸ್ಟ್ ಇನ್ಕಮ್ ಇರೋದ್ರಿಂದ ನಾವು ವರ್ಕರ್ಸ್ಗೆ ಆಗಲಿ, ಇಲ್ಲಿ ಮೇಂಟೈನ್ ಮಾಡೋದಕ್ಕೆ ಆಗಲಿ, ಎರಡಕ್ಕೂ ತೊಂದರೆ ಇಲ್ಲ. ಪ್ರತಿಯೊಂದು ಅನುಕೂಲವಾಗಿದೆ. ಕೃಷಿ ಹೊಂಡ ಇದೆ, ಇರೋಕ್ಕೆ ಮನೆ ಇದೆ, ಇನ್ಕಮ್ ಬರ್ತಾಯಿದೆ, 2 ಕಡೆ ದಾರಿ ಇದೆ, ವಿಲೇಜಿಂದ 2 ಕಿಲೋಮೀಟ್ರ್ ಅಷ್ಟೇ. ಪ್ರತಿಯೊಂದು ನೋಡಿ ಎಷ್ಟು ನೀಟ್ನೆಸ್ ಇದೆ. 4 ಜನ 5 ಜನ ತಗೋತೀವಿ ಅಂದರೂ ಕೂಡ ನಾವು ಇಲ್ಲಿ ಆರಾಮಾಗಿ ಇದನ್ನು ಡಿವೈಡ್ ಬೇಕಾದ್ರೂ ಮಾಡ್ಕೊಬೋದು ನಾವೀಗ. ಯಾಕೆಂದರೆ ಆ ಥರ ಇದೆ. ಆಮೇಲೆ ಟೀಕ್ ಮರಗಳು ಬಾರ್ಡ್ರ್ಗಳಿಗೆ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ಅವುಗಳು ಕೂಡ ಕಟಾವಿಗೆ ಬಂದಿದ್ದಾವೆ. ಟೀಕ್ ಮರಗಳು ಕೂಡ ಕಟಾವಿಗೆ ಬಂದಿದ್ದಾವೆ. ಒಳ್ಳೆ ಸೈಜ್ ಇದೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಮತ್ತು ಲೈಕ್ ಮಾಡಿ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ತಾವು ನೋಡ್ತಾಯಿದ್ದೀರ, ಬಾಳೆ ಆಗಲಿ, ಅರಿಶಿನ ಆಗಲಿ, ಕಬ್ಬಾಗಲಿ, ಇವೆಲ್ಲ ವರ್ಷದ ಬೆಳೆಗಳು ಸ್ನೇಹಿತರೆ. ಅವುಗಳಿಗೆ ಯಥೇಚ್ಛವಾಗಿ ನೀರಿದ್ದರೆ ಒಳ್ಳೆ ಇಳುವರಿ ಬರುತ್ತೆ, ನಮಗೂ ಒಳ್ಳೆ ಇನ್ಕಮ್ ಬರುತ್ತೆ. ನಾವು ಅದ್ರ ವರ್ಷ ಕಾಯ್ಕೊಳ್ಳೋಕ್ಕಿಂತ ನಮ್ಮ ತೆಂಗಿನ ಮರದಲ್ಲೇ ಒಳ್ಳೆ ಇನ್ಕಮ್ ಆಲ್ಮೋಸ್ಟ್ ಬಂದೇ ಬರುತ್ತೆ ನಮಗೆ. ಇದರಲ್ಲೂ ಕೂಡ ನಾವು ಒಂದಷ್ಟು ಹಣ್ಣಿನ ಗಿಡಗಳನ್ನ ಹಾಕಿ, ಇನ್ನೊಂದಷ್ಟು ಅಡಿಕೆ ಸಸಿಗಳನ್ನ ಹಾಕಿ, ನಾವು ಇಲ್ಲಿ ಸ್ವಲ್ಪ ಸಾವಯವ ಕೃಷಿಗೆ ಒತ್ತು ಕೊಟ್ಟರೆ ನಿಜವಾಗ್ಲೂ ಅಂತೀನಿ ಒಂದು ಸ್ವಲ್ಪ ಬದಲಾವಣೆ ಅಕ್ಕಪಕ್ಕ ಎಲ್ಲ ಮಾಡ್ಬೋದು. ನಾವು ಒಬ್ಬರು ಮಾಡಿದಾಗ ನೋಡಿ, ಇಲ್ಲಿ ಒಂದಷ್ಟು ಹಸುಗಳನ್ನ ತಂದು ಸಾಕೊಂಡ್ರೆ ಸಾಕು. ಹಸುವಿಂದ ಒಳ್ಳೆ ಗೊಬ್ಬರ ಸಿಗುತ್ತೆ. ಆ ಗೊಬ್ಬರ ಯೂಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಹೇಳ್ತೀರಿ, ಇವತ್ತು ಏನು ನೀವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಬೆಳಿತಿದ್ರೆ ಅದಕ್ಕಿಂತ ಹೆಚ್ಚಿನ ಇಳುವರಿ ಇದ್ರಲ್ಲಿ ಪಡಿಬೋದು ಹಟ್ಟಿ ಗೊಬ್ಬರದಲ್ಲಿ. ಅವಾಗೆಲ್ಲ ಹಟ್ಟಿ ಗೊಬ್ಬರದಲ್ಲಿ ಬೆಳಿತಿದ್ರು. ಜನಗಳು ಆಹಾರ ಸೇವನೆ ಮಾಡಿದ್ರು ಗಟ್ಟಿಮುಟ್ಟಿಯಾಗಿದ್ದರು. ಅವರು ಒಳ್ಳೆ ಹೆಚ್ಚು ವರ್ಷಗಳ ಕಾಲ ಇರ್ತಾಯಿದ್ರು. ಅವ್ರುಗಳಿಗೆ ಕಾಯಿಲೆ ಅನ್ನೋದು ತುಂಬ ಕಡಿಮೆ ಇರ್ತಿದ್ವು. ಬಟ್ ಇವತ್ತು ಹುಟ್ಟೋ ಮಗುವಿನ ಹಿಡಿದು ಸಾಯೋ ಮನ್ಸಿನ ತನಕನೂ 100 ಕಾಯಿಲೆಗಳಿರ್ತವೆ ಸ್ನೇಹಿತರೆ. ಶುಗರು, BP, ಮನ್ಸಿಗೆ ಪ್ರತಿಯೊಂದು ಅಷ್ಟೇ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರ್ತವೆ. ನೋಡಿ, ಈ ಕಾಯಿಗಳು ಎಷ್ಟು ತುಂಬ್ಕೊಂಡು ತೂಗ್ತಾ ಇದ್ದಾವೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಎಷ್ಟು ನಮಗೆ ಲಾಭ ಇದೆ ಅಂತ. ಇಷ್ಟೆಲ್ಲ ಅನುಕೂಲ ಇರುವಂತಹ ಇದೊಂದು ಜಾಗನ ನಿಜವಲ್ಲೂ ನಾವು
ಭಾಗ ಮಾಡಿ ತೊಗೊಂಡು ಸರಿಯೇ, ಒಬ್ಬರೇ ತಗೊಳ್ಳೋ ಇದಾದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಏನಂತಾರೆ, ನೀವು ಲೈಕ್ ಮತ್ತು ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು. ಯಾಕೆ ಅಂತ ಹೇಳಿದ್ರೆ ನೀವು ಲೈಕ್ ಮಾಡೋದ್ರಿಂದ ನಮ್ಮೊಳಗೂ ಸ್ವಲ್ಪ ಇದಾಗುತ್ತೆ. ಹೆಚ್ಚಿನ ಶೇರ್ ಮಾಡಿದಾಗ ನೀವು ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ, ನನಗೆ ರೆಡಿ ತೋಟನೇ ಬೇಕು, ನನಗೆ ರೈಟ್ ಏನಿದ್ರು ಪರವಾಗಿಲ್ಲ ಅನ್ನೋರು ಕೂಡ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಒಳ್ಳೆ ಜಾಗ ಸಿಕ್ಕಿರಲ್ಲ, ಒಳ್ಳೆ ಇದಿರಲ್ಲ. ಇಲ್ಲಿ ಸಿಗುತ್ತೆ. ನಮ್ಗೆ ಈ ಕಡೆ ಲೇಬರ್ಗಳು ಕೂಡ ಇವತ್ತೇ ಇಲ್ಲ. ಯಾಕೆಂದ್ರೆ ನೀವು ಅಕ್ಕಪಕ್ಕ ನೋಡಿದಾಗಲೇ ಗೊತ್ತಾಗುತ್ತೆ. ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿರೋದ್ರಿಂದ ಇಲ್ಲಿ ನಮಗೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ. ಪ್ರತಿಯೊಂದು ಕೂಡ ಅಷ್ಟೇ ಅನುಕೂಲಕರವಾಗಿದೆ, ಯೋಗ್ಯವಾಗಿದೆ ಸ್ನೇಹಿತರೆ. ನಾವು ಶೇರ್ ಮಾಡೋದ್ರಿಂದ ನೋಡಿ ಎಷ್ಟು ಜನಗಳಿಗೆ ನಿಮ್ಮಿಂದ ಒಬ್ಬರು ಶೇರ್ ಮಾಡಿದ್ರು ಸಾಕು, ಅಲ್ಲಿಂದ ಒಂದು ಅಷ್ಟು ಜನ ಅವ್ರ ಸ್ನೇಹಿತರಿಗೆ ತಲುಪೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರು ಈ ಥರ ಮಾಡಿದಾಗ ನಮ್ಮಿಂದ ಒಂದಷ್ಟು ಜನಗಳಿಗೆ ಅನುಕೂಲ ಆಗಲಿ. ಯಾಕೆ ಅಂತಂದರೆ ತಗೊಳ್ಳೋವಂಥವ್ರು, ಇಂಟ್ರೆಸ್ಟ್ ಇರೋಂಥವ್ರು ದಯವಿಟ್ಟು ಇದಕ್ಕೆ ಒತ್ತಾಸೆ ಪಡ್ತಾರೆ, ಎಲ್ಲಿದು ಯಾರು ಕಳಿಸೋರು ಏನು ಅಂತ. ಆಗ ನಮಗೂ ಕೂಡ ಅನುಕೂಲ, ನಿಮ್ಮಂಥವರಿಂದ ಒಂದು ಸಹಾಯ ಅನ್ನೋದು ಕೂಡ ಆಗುತ್ತೆ. ನಾವು ನಮ್ಮ ಫ್ಯೂಚರ್ಗಿಂತ ನಮ್ಮ ಮುಂದಿನ ಫ್ಯೂಚರ್ ಅಂದರೆ ನಮ್ಮ ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಮುಂದೆ ಒಳ್ಳೆಯ ಜಾಗ, ಒಳ್ಳೆಯ ವಾತಾವರಣ, ಈ ಜಾಗದಲ್ಲಿ ಯಾರೇ ವರ್ಕ್ ಮಾಡಿದ್ರೂ ಅನುಕೂಲವಾಗಿರುತ್ತೆ, ಆರೋಗ್ಯ ಸದೃಢವಾಗಿರುತ್ತೆ, ಮೂಳೆಗಳು ಕೂಡ ಅಷ್ಟೇ ತಾಕತ್ತಾಗಿರುತ್ತೆ. ಇವತ್ತು ಎಷ್ಟೋ ಮಕ್ಕಳುಗಳು ಬಿದ್ದರೆ ಸಾಕು ಮೂಳೆ ಕಟ್ಟಾಗಿ ಎಷ್ಟೋ ಜನಗಳು ಬ್ಯಾಂಡೇಜ್ ಹಾಕ್ಸ್ಕೊತಾ ಇದ್ದಾರೆ. ಅಂದರೆ ತಾಕತ್ತು ಅನ್ನೋದು ಪ್ರತಿಯೊಬ್ಬರು ಕೂಡ ಇರುತ್ತೆ. ಆದರೆ ಇಷ್ಟರಷ್ಟು ನಮ್ಮ ಜಾಗದಲ್ಲಿ ಸಿಗುವಷ್ಟು ಗಾಳಿ, ವಾತಾವರಣ ಆಗಲಿ ಪ್ರತಿಯೊಂದಾಗಲಿ ಬೇರೆ ಕಡೆ ಸಿಗಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.